ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಸಂಡೇ ರೊಟೀನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸಂಡೇ ಮಾರ್ನಿಂಗ್ ಎದ್ದ ತಕ್ಷಣ ಒಂದು ಕಪ್ ಟೀ ಕುಡಿಲಿಲ್ಲ ಅಂದರೆ ಆ ಡೇನೇ ಫುಲ್ಫಿಲ್ ಆಗಲ್ಲ. ಒಂದು ಕಪ್ ಟೀ ಕುಡಿದು ತಿಂಡಿನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನಿವತ್ತು ಅವಲಕ್ಕಿ ತಿಂಡಿ ಮಾಡ್ತಿದ್ದೀನಿ. ಅದಕ್ಕೆ ನಾನಿಲ್ಲಿ ಫ್ರೀಡಮ್ ಅವರ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಯೂಸ್ ಮಾಡ್ತಿದ್ದೀನಿ. ಒಂದು 3 to 4 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿ ಸಾಕು. ನಾನು ಆಲ್ರೆಡಿ ಇಲ್ಲಿ ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು, ಈರುಳ್ಳಿ, ಟೊಮ್ಯಾಟೊ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಕಡಲೆ ಬೀಜ ಸ್ವಲ್ಪ ಹುರ್ಕೊಳ್ಳೋಣ. ಇದನ್ನು ಉರಿಬೇಕಾದ್ರೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ, ಬಿಕಾಸ್ ಕಡಲೆ ಬೀಜ ತುಂಬಾ ಬೇಗ ಫ್ರೈ ಆಗಿಬಿಡತ್ತೆ. ನೀವು ಸ್ವಲ್ಪ ಹೈ ಫ್ಲೇಮ್ ಕೊಟ್ಬಿಟ್ರೂ ಬೇಗನೆ ಕರ್ರಗಾಗ್ಬಿಡತ್ತೆ. ಸೊ ಇಲ್ಲಿ ಎತ್ತಿ ಸೈಡಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಒಗ್ಗರಣೆಗೆ 1/4 ಟೇಬಲ್ ಸ್ಪೂನ್ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. 1/4 ಸ್ಪೂನ್ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗೋವರೆಗೂ ಬಿಡಿ. ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು 5 to 6 ಒಣಮೆಣ್ಸಿನ್ಕಾಯಿನ ಮುರಿದ್ಬಿಟ್ಟು ಹಾಕ್ಕೊತಿದ್ದೀನಿ. ನಿಮಗೆ ಬೇಕಿದ್ರೆ ಹಸಿರು ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳಿ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿನ ಯೂಸ್ ಮಾಡಿದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಗೋಲ್ಡಿಶ್ ಕಲರ್ ಬರಬೇಕು, ಅಲ್ಲಿವರೆಗೂ ಹಾಗೆ ಫ್ರೈ ಮಾಡಿಕೊಂಡು ಲೋ ಫ್ಲೇಮಲ್ಲೇ ಇಟ್ಕೊತೀನಿ. ಇಲ್ಲಿ ನಾನು ಅವಲಕ್ಕಿ ಯೂಸ್ ಮಾಡಬೇಕು. ಇದಕ್ಕೆ ನಾನು GPS ಗಣೇಶ ಅವರ ದಪ್ಪ ಅವಲಕ್ಕಿನ ಯೂಸ್ ಮಾಡ್ತಿದ್ದೀನಿ. ಈರುಳ್ಳಿ ಮಾಗಿದ್ಮೇಲೆ 2 ಟೊಮ್ಯಾಟೊನ ಹೆಚ್ಚಿ ಇಲ್ಲಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಈ ಟೊಮ್ಯಾಟೊ ಎಲ್ಲ ಮಾಗಲಿಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಿಬಿಡಿ. ನಾನಿಲ್ಲಿ 1.5 ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡು ಒಂದು 10 to 15 ಮಿನಿಟ್ಸ್ ನೀರಲ್ಲಿ 2 ಸತಿ ತೊಳೆದು ನೆನೆ ಇಡ್ತೀನಿ. ಒಗ್ಗರಣೆಗೆ 1/4 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ಟೊಮ್ಯಾಟೊ ಎಲ್ಲ ನೀಟಾಗಿ ಫ್ರೈ ಆಗಿರಬೇಕು. ಉಪ್ಪೇನಾದರೂ ಇನ್ನೊಂದು ಸ್ವಲ್ಪ ಬೇಕು ಅಂತ ಹೇಳಿದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಫೈನಲಾಗಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ನಾನು ಆಲ್ರೆಡಿ ಇಲ್ಲಿ ಅವಲಕ್ಕಿನ ನೆನೆಸಿಟ್ಟಿದ್ದೆ ಅಲ್ವಾ, ಅದನ್ನ ಈ ಥರ ಕೈಯಲ್ಲಿ ಒಂದು ಸತಿ ಪ್ರೆಸ್ ಮಾಡಿ ನೋಡಿ. ಅದು ನೀಟಾಗಿ ಪ್ರೆಸ್ ಆದರೆ ಅವಲಕ್ಕಿ ನೀಟಾಗಿ ನೆಂದಿದೆ ಅಂತ ಅರ್ಥ. ಸೊ ನೆನೆಸಿಟ್ಟಿರೋ ಅವಲಕ್ಕಿನ ನೀಟಾಗಿ ಕೈಯಲ್ಲಿ ನೀರನ್ನ ತೆಗೆದು ಪ್ರೆಸ್ ಮಾಡಿ ಈ ಥರ ಒಂದು ಸಪ್ರೇಟ್ ಬೌಲಿಗೆ ಎತ್ತಿಟ್ಕೊಳ್ಳಿ. ಇಲ್ಲೂ ಎತ್ತಿಟ್ಕೊಂಡಿರೋ ಬೌಲ್ ಬಂದುಬಿಟ್ಟು ಆಟೋಮೆಟಿಕ್ ನೀರೇನಾದರೂ ಇದ್ದರೆ ಅದೇ ಕೆಳಗೆ ಹೋಗ್ಬಿಡುತ್ತೆ. ಸೊ ಎಷ್ಟಿದೆ ಅಷ್ಟನ್ನು ಫುಲ್ಲು ಈ ಥರ ನೀಟಾಗಿ ತೆಗೆದು ಎತ್ತಿಟ್ಕೊಳ್ಳಿ. ಈ ಥರ ಉದ್ರಾಗಿ ಸಖತ್ತಾಗಿ ಬರುತ್ತೆ. ಇವಾಗ ಅವಲಕ್ಕಿನ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ನೀವು ಫುಲ್ ಒಂದೇ ಸತಿಗೆ ಹಾಕ್ಕೋಬೇಡಿ. ಸೊ ನಿಮಗೆ ಗೊಜ್ಜಿಂದ ಅಂದಾಜು ಗೊತ್ತಾಗಲ್ಲ. ಸ್ವಲ್ಪನೇ ಆ್ಯಡ್ ಮಾಡ್ಕೊತ ಬನ್ನಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಕಲಿಸ್ಕೊತ ಬನ್ನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಗೊಜ್ಜಿಗೆ ಎಷ್ಟು ಅವಲಕ್ಕಿ ಹಾಕ್ಬೇಕಂತ ಹೇಳ್ಬಿಟ್ಟು. ನೀವು ಅವಲಕ್ಕಿನ ಎಷ್ಟೊತ್ತು ನೆನೆಸ್ತೀರ ಅನ್ನೋದು ತುಂಬಾ ಇಂಪಾರ್ಟೆಂಟು. ನೀವು ಕಡಿಮೆ ನೆನೆಸಿದ್ರೆ ತುಂಬ ಗಟ್ಟಿಯಾಗಿಬಿಡುತ್ತೆ, ನಿಮಗೆ ನೀಟಾಗಿ ತಿನ್ನೋಕ್ಕಾಗಲ್ಲ. ಅದ್ರದ್ದು ಮಧ್ಯಾಹ್ನ ಅಷ್ಟೊತ್ತಿಗೆ ಏನಾದರೂ ಬಾಕ್ಸಿಗೆ ಏನಾದರೂ ಹಾಕೊಂಡು ಹೋದರೆ ಫುಲ್ ಗಟ್ಟಿಗಾಗೋಗ್ಬಿಟ್ಟಿರುತ್ತೆ, ತಿನ್ನೋಕ್ಕೆ ಆಗಲ್ಲ. ಅದೇ ನೀವು ಜಾಸ್ತಿ ನೆನೆಸಿದ್ರೆ ಫುಲ್ ಮುದ್ದೆ ಆಗಿಬಿಡುತ್ತೆ. ಕಲಿಸಿದ್ರೂ ಏನು ಅದ್ರಲ್ಲಿ ಟೇಸ್ಟೇ ಗೊತ್ತಾಗಲ್ಲ. ಸೊ ಅವಾಗವಾಗ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಆದಮೇಲೆ ನೀವು ಪ್ರೆಸ್ ಮಾಡಿ ನೋಡ್ಕೊತಾ ಇರಬೇಕು. ಸೊ ಅವಾಗ ನಿಮಗೆ ಗೊತ್ತಾಗುತ್ತೆ ನೀಟಾಗಿ ನೆಂದಿದೆಯೋ ಇಲ್ವೋ ಅಂತ. ನೀವೇನಾದರೂ ಕರೆಕ್ಟಾಗಿ ನೆನೆಸಿಟ್ಟು ಮಾಡಿಕೊಂಡ್ರೆ ಮಧ್ಯಾಹ್ನಕ್ಕೆ ನೀವು ಬಾಕ್ಸಿಗೆ ತೊಗೊಂಡೋದ್ರೂ ನಿಜವಾಗೂ ಸಖತ್ತಾಗಿರುತ್ತೆ. ಸೊ ಲಾಸ್ಟಲ್ಲಿ ನಾನಿಲ್ಲಿ ಕೊತ್ತಂಬರಿನ ಆ್ಯಡ್ ಮಾಡಿಕೊಂಡು ಅರ್ಧ ನಿಂಬೆಹಣ್ಣು ಹಿಂಡ್ಕೊತಿದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಅವಲಕ್ಕಿ ಟೇಸ್ಟ್ ಸಖತ್ತಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಆಲ್ರೆಡಿ ನೀವು ಫ್ರೈ ಮಾಡಿ ಎತ್ತಿಟ್ಟಿರುವಂಥ ಕಡಲೆ ಬೀಜನ ಹಾಕ್ಕೊಳ್ಳಿ. ಸೊ ಫೈನಲಾಗಿ ನೀಟಾಗಿ ಎಲ್ಲ ಕಲಸಿ ಸಖತ್ತಾಗಿರುವಂಥ ಅವಲಕ್ಕಿ ತಿಂಡಿ ರೆಡಿ. ಯೂಶ್ವಲಾಗಿ ನಾವಿಬ್ಬರು ಸಂಡೇಸ್ ಅಂದರೆ ಲೇಟಾಗೆ ಎದ್ದೊಂತೀವಿ, ಬಿಕಾಸ್ ವೀಕ್ ಡೇಸಲ್ಲಿ ಬೇಗನೆ ಎದ್ದು ಆಫೀಸಿಗೆ ರೆಡಿಯಾಗಿ ಹೋಗ್ಬೇಕಲ್ಲ. ಅಟ್ಲೀಸ್ಟ್ ವೀಕ್ ಎಂಡಲ್ಲಾದರೂ ಆರಾಮಾಗಿ ಮಲ್ಕೊಳ್ಳೋಣ ಅಂತ ಎದ್ದೋಣಲ್ಲ, ಮಲ್ಕೊಂಡ್ಬಿಡ್ತೀವಿ. ಟೇಸ್ಟ್ ಅಂತೂ ನಿಜವಾಗ್ಲೂ ಚೆನ್ನಾಗಿ ಬಂದಿತ್ತು. ಸೊ ನನಗೂ ಖುಷಿ ಆಯಿತು, ಅವನು ಇಷ್ಟಪಟ್ಟು ತಿಂದ. ನಾವು ರೀಸೆಂಟಾಗಿ ಮದುವೆ ಆಗಿರೋದ್ರಿಂದ ಮನೆಗೆ ಇನ್ನೂ ಏನೂ ಫರ್ನಿಚರ್ಸ್ ತಂದಿರಲಿಲ್ಲ. ಅದಕ್ಕೆ ನಾವಿಲ್ಲಿ ಸೋಫಾ ತೊಗೊಬರೋಣ ಅಂತ ಹೋಗ್ತಾ ಇದ್ದೀವಿ. ಆನ್ಲೈನಲ್ಲೇ ನೋಡಿ ಆರ್ಡ್ರ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಬೇಡ ಅಂತ ಸುಮ್ಮನೆ ಆದ್ವಿ. ಬಿಕಾಸ್ ರಿಯಲ್ಲಾಗಿ ಹೋಗ್ಬಿಟ್ಟು ತೊಗೊಂಬರೋ ಖುಷಿನೇ ಬೇರೆ. ನಮ್ಮ ಬೊಮ್ಮನಲ್ಲಿ ನಿಯರಲ್ಲಿರುವಂಥ ಫರ್ನಿಚರ್ ಶಾಪ್ನೇ ಹುಡುಕ್ತಿದ್ವಿ. ಇಲ್ಲೊಂದು ಶಾಪ್ ಸಿಕ್ತು, ಬಟ್ ಅಷ್ಟೊಂದೇನು ಕಲೆಕ್ಷನ್ಸ್ ಇರಲಿಲ್ಲ. ನಮಗೆ ಬೇಕಾಗಿರೋ 3 ಸೀಟರ್ಸ್ ಇಲ್ಲಿರಲಿಲ್ಲ, ಮತ್ತು ಕಾಸ್ಟ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಜಾಸ್ತಿ ಹೇಳಿದ್ರು. ಸೊ ಬೇಡ ಅಂತ ಸುಮ್ಮನೆ ಆದ್ವಿ. ನಾವು ವಾಟ್ ಟು ಡು ವಾಟ್ ನಾಟ್ ಟು ಡು ಅಂತ ಇನ್ನೊಂದು ಸೋಫಾ ಶಾಪ್ನ ಹುಡ್ಕೊಂಡು ಹೋಗ್ತಾ ಇದ್ದೀವಿ. ಹಿಂಗೆ ರೀಲ್ಸ್ ನೋಡಬೇಕಾದ್ರೆ ಒಂದು ಶಾಪ್ ನೋಡಿದ್ದೆ, ಜಯನಗರ ಮೆಟ್ರೋ ಸ್ಟೇಷನ್ ಆಪೋಸಿಟ್ ಹತ್ರ. ಅದಕ್ಕೆ ಹೋಗ್ತಾ ಇದ್ದೀವಿ ಇವಾಗ.
ಇವಾಗ ಅದೇ ಬರುತ್ತೆ ನೋಡಿ ವುಡ್ ಆರ್ಟ್ ಅಂತ, ಮತ್ತು ಇನ್ನೊಂದು ರಾಯಲ್ ಡೆಕೋರು. ಇಲ್ಲೂ ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ಆಲ್ರೆಡಿ ಟೈಮ್ 8:30 to 9 ಆಗಿತ್ತು. ಸಿಕ್ಕಾಪಟ್ಟೆ ಹಸುವಾಗಿತ್ತು ಇಬ್ಬರಿಗೂ. ಆನ್ ದ ವೇ ಬರ್ತಾ ಶ್ರೀ ವಿಷ್ಣು ಗ್ರ್ಯಾಂಡ್ ಇತ್ತು, ಸೊ ಅಲ್ಲೇ ತಿನ್ಕೊಂಬರೋಣ ಅಂತ ಹೋದ್ವಿ. ಟೊಮೊಟೊ ಸೂಪು, ರೋಟಿ ಕರಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಅದರಲ್ಲಿ ಟೊಮೊಟೊ ಸೂಪ್ ಸಖತ್ತಾಗಿತ್ತು, ಎಂಜಾಯ್ ಮಾಡ್ಕೊಂಡು ಕುಡಿದ್ವಿ. ಆಮೇಲೆ ಬಿರಿಯಾನಿ ಬಂತು, ಅದು ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾವಿಬ್ಬರು ವೆಜ್ ಆಗಿರೋದ್ರಿಂದ ಯಾವಾಗಲೂ ನಾವು ಉಡುಪಿ ಹೋಟ್ಲು ಇಲ್ಲ ವಿಷ್ಣು ಪಾರ್ಕ್ಗೆ ಹೋಗ್ತೀವಿ, ಏಕೆಂದರೆ ಅಲ್ಲಿ ವೆಜ್ ಬಿರಿಯಾನಿನ ತುಂಬ ಸಖತ್ತಾಗಿ ಮಾಡ್ತಾರೆ. ಹಾಗೆ ರೋಟಿ ಕರಿನೂ ತಿಂದ್ವಿ, ಅದೂ ತುಂಬ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಫುಡ್ ಎಲ್ಲ ಸಖತ್ತಾಗಿತ್ತು ಈ ವಿಷ್ಣು ಪಾರ್ಕಲ್ಲಿ. ಇದಿರೋದು ಬಂದ್ಬಿಟ್ಟು BTM ಬನಶಂಕರಿ ಮೇನ್ ರೋಡಲ್ಲಿ. ಏನು ಹೇಳಿ, ಮಕ್ಕಳು ಲೈಫೇ ಆರಾಮಾಗಿ ತಿನ್ಕೊಂಡು ಅಡ್ಡಾಡ್ಕೊಂಡಿರ್ತವೆ. ಮುಗಿಸ್ಕೊಂಡು ಇನ್ನೊಂದು ಸೋಫಾ ಶಾಪಿಗೆ ಹೋದ್ವಿ. ಆ್ಯಕ್ಚುಲಿ ಇಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಬಂದಿದ್ದ ತಕ್ಷಣವೇ ನಮಗೆ ಈ ಸೋಫಾ ಸ್ವಲ್ಪ ಚೆನ್ನಾಗಿದೆ ಅಂತ ಇಷ್ಟ ಆಯಿತು. ಹಾಗೇ ಪ್ರೈಸು ಕೇಳಿದ್ವಿ ಇವ್ರನ್ನ, ಯಾವ್ದು ಎಷ್ಟೆಷ್ಟಿದೆ ಅಂತ. ಹಾಗೆ ಯಾವ್ಯಾವ ಕಲೆಕ್ಷನ್ ಇದೆ ತೋರಿಸಿ ಅಂತಲೂ ಕೇಳಿದ್ವಿ. ಅವರು ತೋರಿಸ್ತಾ ಇದ್ರು. ಇದು ನೋಡಿ, ಇದು ಚೆನ್ನಾಗಿತ್ತು ಸೋಫಾ, ಬೆಡ್ ಕಮ್ ಸೋಫಾ ಥರ, ಮತ್ತು ಕೆಳಗಡೆ ಸ್ಟೋರೇಜ್ ಕೂಡ ಇತ್ತು. ಬಟ್ ನಾವಿಬ್ಬರೇ ಇರೋದ್ರಿಂದ ಮನೇಲಿ ಇಷ್ಟೊಂದೆಲ್ಲ ದೊಡ್ಡ ಸೋಫಾ ನಮಗೆ ಅವಶ್ಯಕತೆ ಇಲ್ಲ. ಮತ್ತು ಶಿಫ್ಟಿಂಗ್ ಟೈಮಲ್ಲೂ ಈ ಥರ ಸೋಫಾಗಳೆಲ್ಲ ಶಿಫ್ಟ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇದೂ ಅಷ್ಟೇ ತುಂಬಾ ದೊಡ್ಡದಾಗಿತ್ತು, ಇದು ನಮ್ಗೆ ಅವಶ್ಯಕತೆ ಇರಲಿಲ್ಲ. ಸೊ ಇದೂ ಬೇಡ ಅಂದ್ವಿ ನಾವು. ಫೈನಲಿ ನಮಗೆ ಇನ್ನೊಂದು ಸೋಫಾ ತೋರಿಸಿದ್ರು. ಈ ಸೋಫಾನೇ ನಮಗೆ ಇಷ್ಟ ಆಯಿತು. ಇದನ್ನು 3rd ಫ್ಲೋರಿಗೆ ತರೋಕ್ಕೆ ನಮಗೆ 2 ಅವರ್ ತಗೊಂಡಿದೆ. ಇನ್ನು ಆ ದೊಡ್ಡ ಸೋಫಾ ಏನಾದ್ರು ತಂದಿದ್ರೆ ಕೆಳಗಡೆಯಿಂದನೇ ವಾಪಸ್ ಕಳಿಸ್ಬೇಕಿತ್ತು ನಾವು. ಈ ಸೋಫಾ ನಾವು ತೊಗೊಂಡಿದ್ದು ಬೊಮ್ಮನಹಳ್ಳಿ ಮತ್ತು ಗಾರೆಬಾವಿಪಾಳ್ಯ ಮೇನ್ ರೋಡಲ್ಲಿರೋ ಮಾಸ್ ಫರ್ನಿಚರಲ್ಲಿ. ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ ಮಾಡಿ. ಸೋಫಾ ಬೇಡ ಅಂತ ಹೇಳ್ತಿದ್ದಲ್ಲ, ಇವಾಗ ಅದ್ರ ಮೇಲೆ ಮಲ್ಕೊಂಡಿದ್ಯಾ. ಇವಾಗ ಚೆನ್ನಾಗಿದ್ಯಾ ಸೋಫಾ? ಓಕೆ, ಬಾಯ್ ಹೇಳು ಎಲ್ಲರಿಗೂ. ಬಾಯ್ ಬಿಟ್ಟು ಹೇಳ್ಬೇಕು. ಎಲ್ಲರಿಗೂ ಫಾಲೋ ಮಾಡಿ ಅಂತ ಹೇಳು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ.